ಆಶ್ರಯ ಯೋಜನೆ ನಿವೇಶನಕ್ಕಾಗಿ ಅನಿರ್ದಿಷ್ಟ ಧರಣಿ ಸತ್ಯಾಗ್ರಹವನ್ನ ತಾಲೂಕಿನ ಗಂಜಿಗುಂಟೆ ಗ್ರಾಮದ ವಸತಿ ನಿರಾಶ್ರಿತ ದಲಿತರು ಧರಣಿ ನಡೆಸಿದ್ರು. ಅವರು ನಗರದ ತಾಲೂಕು ಕಚೇರಿ ಮುಂದೆ ಅನಿರ್ದಿಷ್ಟ ಧರಣಿ ಮಾಡುವ ಮೂಲಕ ಆಕ್ರೋಶ ವ್ಯಕ್ತಪಡಿಸಿದ್ರು. ಸ್ವಾತಂತ್ರ್ಯ ಬಂದಾಗಿನಿಂದಲೂ ನಮ್ಮ ಸರ್ಕಾರಗಳು ಈ ಜನಾಂಗಕ್ಕೆ ಸಾಮಾಜಿಕ, ಆರ್ಥಿಕ, ರಾಜಕೀಯ ಸಮಾನತೆ ತರುವಲ್ಲಿ ವಿಫಲರಾಗಿರುವುದು ನಿಜವಾದ ಸಂಗತಿಯಾಗಿದೆ. ಕರ್ನಾಟಕದ ಬಹುತೇಕ ಗ್ರಾಮಾಂತರ ಪ್ರದೇಶಗಳಲ್ಲಿ ನಾಗರಿಕನಿಗೆ ಸರ್ಕಾರ ಒದಗಿಸಬಹುದಾದ ಮೂಲಭೂತ ಸೌಕರ್ಯಗಳಲ್ಲಿ ಅಗತ್ಯವಿರುವುದು ನಿವೇಶನ, ಅಂದರೆ ವಾಸ ಮಾಡುವುದಕ್ಕೆ ಸ್ವಂತ ಮನೆ. ಇದನ್ನ ಒದಗಿಸುವುದು ಸರ್ಕಾರದ ಕರ್ತವ್ಯ. ಸಂವಿಧಾನದ ಈ ಜವಾಬ್ದಾರಿಯನ್ನ ಸರ್ಕಾರಕ್ಕೆ ನಿರ್ದೇಶನ ಮಾಡಿರುತ್ತದೆ. ಈ ವಿಷಯವಾಗಿ ಹಾಲಿ ಶಾಸಕರಾದ ಟಿ ರಘುಮೂರ್ತಿರವರಿಗೆ ಹಾಗೂ ಲೋಕಸಭಾ ಸದಸ್ಯರುಗಳಿಗೆ 10 ವರ್ಷಗಳಿಂದಲೂ ಮನವಿ ಮತ್ತು ಸದರಿ ವಿಚಾರವನ್ನ ಗಮನಕ್ಕೆ ತರಲಾಗಿದೆ. ಆದರೂ ಯಾವುದೇ ಪ್ರಯೋಜನವಾಗಿಲ್ಲ. ಅಲ್ಲದೆ ಸಂಬಂಧಿಸಿದ ಜಿಲ್ಲಾ ಮತ್ತು ತಾಲೂಕು ಆಡಳಿತಕ್ಕೆ, ಅಂದರೆ ಡಿಸಿ, ಸಿಎಸ್, ತಹಶೀಲ್ದಾರ್, ಕಾರ್ಯನಿರ್ವಾಹಕ ಅಧಿಕಾರಿಗಳು ಮತ್ತು ಸಿಒ ಗಮನಕ್ಕೆ ತಂದರೂ ಫಲಿತಾಂಶ ಶೂನ್ಯ. ಆದ್ದರಿಂದ ಗಂಜಿಗುಂಟೆ ಗ್ರಾಮದ ಮಾದಿಗ ನಿವೇಶನ ರಹಿತ ನಾಗರಿಕರಿಗೆ ನಿವೇಶನ ನೀಡಲು ಸರ್ಕಾರದ ಶಾಸಕರ ಅಧಿಕಾರಿಗಳ ಗಮನಕ್ಕೆ ತರಲು ಅಹಿಂಸಾತ್ಮಕ ಅನಿರ್ದಿಷ್ಟ ಧರಣಿ ಸತ್ಯಾಗ್ರಹವನ್ನ ಮಾಡಲಾಗುತ್ತದೆ ಎಂದು ಧರಣಿ ನಿರತ ಮುಖಂಡ ಸೋಮಲಿಂಗಪ್ಪ, ನಿಜಲಿಂಗಪ್ಪ, ರಂಗನಾಥ, ನಿಂಗಪ್ಪ, ದೇವಿರಮ್ಮ, ಕರಿಯಮ್ಮ, ಕಮಲಮ್ಮ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಏನಾಗಿದೆ ಅಂದರೆ ಗಂಜಿಗುಂಟೆ ಗ್ರಾಮದಲ್ಲಿ ಸುಮಾರು 15 ವರ್ಷದ ಕೆಳಗನೆ 5 ಚಿಲ್ಲರೆ ಎಕರೆನ ಆಶ್ರಯ ಯೋಜನೆಗೆ ಅಂತೇಳಿ ಖಾಲಿ ನಿವೇಶನಕ್ಕೆ ಅಂತ ಹೇಳಿ ಎತ್ತಿಟ್ಟಿದ್ದಾರೆ. ಆದರೆ ಅಲ್ಲಿ ಸಮಸ್ಯೆ ಏನಾಗಿದೆ, ಸ್ಥಳೀಯವಾಗಿ ಬಲಾಢ್ಯರು, ಹಣವುಳ್ಳ ಅಂಥವರು ಸುಮಾರು 15 ಗುಂಟೆ, 10 ಗುಂಟೆ, 20 ಗುಂಟೆ ಜಮೀನನ್ನು ಆಕ್ರಮ ಮಾಡ್ಕೊಂಬಿಟ್ಟಿದ್ದಾರೆ. ಆಕ್ರಮ ಮಾಡ್ಕೊಂಡು ಮನೆ ಕಟ್ಕೊಂಡು ಕುರಿರೊಪ್ಪ, ದನದ ಕೊಟ್ಟಿಗೆ ಮತ್ತು ಅವರ ಟ್ಯಾಕ್ಟ್ರಿಗಳು ಇತರೆ ಸಾಮಗ್ರಿಗಳನ್ನ ಹಾಕೊಳ್ಳಿಕ್ಕಾಗಿ ಬಳಸ್ಕೊಳ್ತಾ ಇದ್ದಾರೆ. ಆ ನಿವೇಶನದಲ್ಲಿ ಖಾಲಿ ನಿವೇಶನಕ್ಕೆ ಹೋಗಿ ಇವರು ಏನಾದರೂ ಗುಡಿಸಲಾಗ್ತೀವಿ ಅಂತ ಹೋದರೆ ಅವ್ರನ್ನ ಅಲ್ಲಿಂದ ಓಡಿಸೋಂಥ ಕೆಲಸ ನಡೀತಾ ಇದೆ. ಅದಕ್ಕಾಗಿ ಅವರು ನಮಗೆ ಸಂಘರ್ಷ ಬೇಡ, ನಾವು ನ್ಯಾಯ ರೀತಿಯಾಗಿ ಹೋರಾಟ ಮಾಡ್ತೀವಿ, ನಾವು ತಹಸೀಲ್ದಾರ್ ಹತ್ರ ಹೋಗ್ತೀವಿ ಅಂತೇಳಿ ಈ ದಿವಸ ಚಳ್ಳಕೆರೆ ನಗರದಲ್ಲಿರ್ತಕ್ಕಂಥ ತಹಸೀಲ್ದಾರ್ ಕಚೇರಿಗೆ ಬಂದು ಧರಣಿ ನಡೆಸ್ತಾ ಇದ್ದಾರೆ. ಈ ಹಿಂದೆ ಹಲವಾರು ಬಾರಿ MLAಗಳಿಗೆ ಮತ್ತು ಎಲ್ಲ ಇದ್ದಂಥ ತಹಸೀಲ್ದಾರು ಮತ್ತು ಇಒಗಳಿಗೆ ಮತ್ತು PDOಗಳಿಗೆ, ಗ್ರಾಮ ಪಂಚಾಯತ್ಗೆ ಅಲ್ದು ಸಾಕಾಗಿ ಇವತ್ತಿನ ದಿವಸ ಈ ಒಂದು ನಿರ್ಧಾರ ಮಾಡಿ ಒಂದು ಹೋರಾಟವನ್ನು ರೂಪಿಸ್ಕೊಂಡಿದ್ದಾರೆ. ಅವರಿಗೆ ನ್ಯಾಯ ಸಿಗೋವರೆಗೂ ಈ ಹೋರಾಟ ಮುಂದುವರಿಯುತ್ತೆ. ಅಲ್ಲಿರ್ತಕ್ಕಂಥ ಏನು ಅನಧಿಕೃತವಾದ ಒತ್ತುವರಿ ಜಾಗ ಇದೆ ಅದನ್ನೆಲ್ಲ ಖುಲ್ಲಾಪಡಿಸಿಕೊಡ್ಬೇಕು. ನಾಳೆಯಿಂದನೇ ಅದನ್ನು ಖುಲ್ಲಾಪಡಿಸಿ ಎಲ್ರಿಗೂ ಒಂದು ಏನು ಲೇಔಟ್ ಮಾಡಿಕೊಡುವಂಥ ಕೆಲಸ ಮಾಡಬೇಕು ಅಂತೇಳಿ ಈ ಮೂಲಕ ಕೇಳ್ಕೊಳ್ತಾ ಇದ್ದೀವಿ. ಈಗ ಅಲ್ಲಿ ಕೆಲವೊಬ್ಬರು ಈಗಾಗಲೇ ಮನೆಗಳನ್ನು ಕಟ್ಕೊಂಡಿದ್ದಾರೆ, ಕುರಿಗಳನ್ನು ಕೂಡ್ಕೊಳೋದಕ್ಕೆ ಹಟ್ಟಿಗಳನ್ನು ಮಾಡ್ಕೊಂಡಿದ್ದಾರೆ. ಕೆಲವರು 5, 10 ಗುಂಟೆ, 15 ಗುಂಟೆ ಹೀಗೆಲ್ಲ ಮಾಡ್ಕೊಂಡಿರೋದನ್ನು ನಾನು ಗಮನಿಸಿದ್ದೀನಿ. ಆ ಟೈಮಲ್ಲೇ ನಾನು PDOಗೆ ಸೂಚನೆ ಕೊಟ್ಟು ಬಂದಿದ್ದೆ. ಆ ಆಶ್ರಯಕ್ಕೆ ಮಂಜೂರಾಗಿರ್ತಕ್ಕಂಥ ಜಾಗದಲ್ಲಿ ಯಾರೆಲ್ಲ ಅಕ್ರಮವಾಗಿ ಕಟ್ಕೊಂಡಿದ್ದಾರೆ ಅವ್ರದ್ದೆಲ್ಲ ಪಟ್ಟಿ ತಯಾರಿಸಿ ನನಗೆ ಕಳಿಸ್ಕೊಡು ಅಂತೇಳಿ ಸ್ಪಾಟಲ್ಲೇ ಹೇಳಿ ಬಂದಿದ್ದೆ. ಅದ್ರ ಪ್ರಕಾರ ಪಟ್ಟಿ ಮಾಡಿದ್ದೀನಪ್ಪ? ಮಾಡಿದ್ದೀನಿ. ಪಟ್ಟಿನೂ ಕೂಡ ಮಾಡಿದ್ದಾರೆ. ಅದಕ್ಕೆ ನಾವು ಅದನ್ನು ಕಾನೂನು ಪ್ರಕಾರ ಕ್ರಮವನ್ನು ಜರುಗಿಸ್ತೀವಿ. ಯಾರು ಒತ್ತುವರಿಯಾಗಿ ಮಾಡಿದ್ದಾರೆ ಅವರು. ಈಗ ಅಲ್ಲೇನಾಗಿದೆ ಅಂತಂದರೆ, ವಾಸ್ತವ ನೋಡಿದರೆ ನಾವು ಲೇಔಟ್ ಮಾಡಬೇಕು ಅಂತಂದರೆ ನಮಗೆ ರೋಡ್ ಪರ್ಮಿಷನ್ ಮಾಡೋಕ್ಕೂ ಕೂಡ ಅವಕಾಶ ಇಲ್ಲ. ಅಡ್ಡದಿಡ್ಡಿ ಕಟ್ಕೊಂಡ್ಬಿಟ್ಟಿದ್ದಾರೆ ಮನೆ. ಅಟ್ಲೀಸ್ಟ್ ಅವರು ಒಂದು ಶಿಸ್ತುಬದ್ಧವಾಗಿ ಒಂದು ಕಡೆಗೆ ಏನಾದರೂ ಕಟ್ಕೊಂಡಿದ್ರೆ ಇರೋ ಜಾಗದಲ್ಲಿ ನಾವು ರೋಡ್ಗಳನ್ನು ಮಾಡಿಕೊಂಡು, ಚರಂಡಿ ಮಾಡಿಕೊಂಡು, 30-40 ಸೈಟನ್ನು ವಿಂಗಡಿಸಿ ಒಂದು ಲೇಔಟ್ ಮಾಡಿ ಯಾರು ನಿವೇಶನ ರೈತರಿದ್ದರೂ ಅವ್ರಿಗೆ ಕೊಡೋದಕ್ಕೆ ಅವಕಾಶ ಆಗ್ತಿತ್ತು. ಜಾಗ ನೋಡಿದರೆ ಅದು ಸ್ವಲ್ಪ ಕಷ್ಟ ಸಾಧ್ಯ. ಯಾಕೆಂತಂದರೆ ಅಲ್ಲಿ ನೋಡಿಬಿಟ್ರೆ ನಿಮಗೂ ಗೊತ್ತಿದೆ, ವಾಸ್ತವ ನಿಮಗೂ ಗೊತ್ತಿದೆ, ಯಾರ್ಯಾರು ಎಷ್ಟೆಷ್ಟು ಹಾಕ್ಕೊಂಡಿದ್ದಾರೆ ಎಲ್ಲ ನೀವು ನೋಡಿದ್ದೀರಿ. ಹಾಗಾಗಿ ನಾವೇನು ಮಾಡ್ತೀವಿ, ಈಗ ಮೊದಲನೇ ಹಂತದಾಗಿ ಈಗ ಪಟ್ಟಿ ಮಾಡ್ಕೊಂಡಿದ್ದೀವಿ. ಅವರಿಗೆ ನೋಟಿಸ್ ಇಶ್ಯೂ ಮಾಡಿಬಿಟ್ಟು ತೆರವುಗೊಳಿಸೋ ಕಾರ್ಯ ಮಾಡ್ತೀವಿ. ಅದನ್ನು ತೆರವಾಗದ ಹೊರತು ನಾವಲ್ಲಿ ಲೇಔಟ್ ಪ್ಲಾನ್ ಮಾಡೋದಕ್ಕೆ ಕಷ್ಟ ಆಗುತ್ತೆ. ಯಾಕೆಂದರೆ ಲೇಔಟ್ ಮಾಡಬೇಕು ಅಂತಂದರೆ ನಮಗೆ ರೋಡ್ ಬೇಕು, ಚರಂಡಿ ಬೇಕು, ವಿದ್ಯುತ್ ಸಂಪರ್ಕ ಕಲ್ಪಿಸಬೇಕು. ಮೂಲಭೂತ ಸೌಕರ್ಯ ಇಲ್ಲದೇ ನಾವು ಕೇವಲ ಸೈಟ್ ಕೊಟ್ಟುಬಿಟ್ರೆ ನಾಳೆ ಅದು ಇನ್ನೊಂದು ಥರ ಸಮಸ್ಯೆ ಆಗುತ್ತೆ. ಹಾಗಾಗಿ ಮೊದಲ ಆದ್ಯತೆಯಾಗಿ ನಾವು ಅದನ್ನು ತೆರವುಗೊಳಿಸೋದಕ್ಕೆ ಕ್ರಮ ವಹಿಸ್ತೀವಿ. ಅದನ್ನು ನಾವು ಮುಂದಿನ ವಾರದಲ್ಲೇ ಆರಂಭ ಮಾಡ್ತೀವಿ. ಅದಕ್ಕೆ ನಿಮ್ಮ ಸಹಕಾರನೂ ಬೇಕು. ನಾವು ಹಳ್ಳಿಗೆ ಬಂದಾಗ ನೀವು ನಿವೇಶನ ರೈತರು ನಮಗೆ ಸಪೋರ್ಟ್ ಮಾಡಬೇಕು.
ಅವನು ಯಾರೋ ಬಲಾಢ್ಯ ಇದ್ದಾನೆ, ಅವನು ನಮ್ಮ ಸಂಬಂಧಿಕ, ನಮ್ಮ ಅಣ್ಣ ತಮ್ಮ ನೆಂಟ ಕಟ್ಕೊಂಡ್ಬಿಟ್ಟಿದ್ದಾನೆ ಬಿಡ್ರಿ, ಈ ಥರ ನೀವು ಅವ್ರ ಸಪೋರ್ಟಿಗೆ ನಿಂತರೆ ನಾವು ಸರ್ಕಾರದಿಂದ ಕೆಲಸ ಮಾಡೋದು ಕಷ್ಟ ಆಗುತ್ತೆ. ಹಾಗಾಗಿ ನಾವು ಯಾವಾಗ ಕಾನೂನು ಕ್ರಮಕ್ಕಲ್ಲಿ ಬರ್ತೀವಿ ಎಣ್ಣೆ ಹೊಡೆದು ಕೈ ಬಿಡ್ತಾರೆ, ಅವ್ರಿಗೆ ಬೇಕಾಗಿರೋದು ಆವಾಗ ನೀವು ನಮ್ಮ ಸಹಕಾರಕ್ಕೆ ನಿಲ್ಲಬೇಕು. ಏಕೆಂತಂದರೆ ನಾನು ಅಲ್ಲೇ ಹೇಳಿದೆ, ಒಂದು 4-5 ಜನ ಇದ್ದರು, ನಾನು ಬಂದಾಗಿದ್ದರು, ಅವ್ರಿಗೆ ಹೇಳಿದ್ದೀನಿ, ಒಬ್ಬನೇ ಹಿಂಗೆ 10-15 ಗಂಟೆ ಮಾಡಿಕೊಂಡ್ರೆ ಸೈಟ್ ಇಲ್ದಾರರು ಎಲ್ಲಿ ಹೋಗ್ಬೇಕು ಅಂತೇಳಿ ಆವಾಗಲೇ ಹೇಳಿ ಬಂದಿದ್ದೀನಿ. ಪಟ್ಟಿನೂ ಕೂಡ ಮಾಡೋದಕ್ಕೆ ಹೇಳಿದ್ದೀನಿ, ಪಟ್ಟಿ ಕೂಡ ರೆಡಿ ಇದೆ. ಮುಂದಿನ ವಾರದಿಂದ ನಾವು ತೆರವು ಕಾರ್ಯಕ್ರಮ ಸ್ಟಾರ್ಟ್ ಮಾಡ್ತೀವಿ. ನಿವೇಶನ ರೈತರಿಗೆ ಯಾವುದೇ ಆತಂಕ ಬೇಡ, ನಾವು ಸೈಟ್ ಕೊಡೋದಕ್ಕೆ ಬದ್ಧ ಇದ್ದೀವಿ. ಸರ್ಕಾರದಿಂದನೂ ಕೂಡ 5 ಎಕರೆ ಮಂಜೂರಾಗಿದೆ, ನಿವೇಶನವನ್ನು ಕೊಟ್ಟೇ ಕೊಡ್ತೀವಿ. ಇದರಲ್ಲಿ ಯಾರೂ ಕೂಡ ಆತಂಕ ಇದಿಲ್ಲ. 4 ದಿನ ಲೇಟ್ ಆಗ್ಬೋದು ಅಷ್ಟೇ. ಯಾಕೆಂತಂದರೆ ಯಾವ ಕಾರಣದಿಂದ ಲೇಟ್ ಆಗಿದೆ ಅಂತಂದರೆ ಈ ಥರ ರೈತರೇ ನೀವು ಸುಮ್ಮನೆ ಈಗ ನೀವೇ ಆತರವಾಗಿ ಎಲ್ಲಿ ಬೇಕಲ್ಲಿ ಮನೆ ಕಟ್ಕೊಂಡಿರೋದ್ರಿಂದ ನಮಗೇನಾಗಿದೆ, ಈ ಥರ ನಾವು ಡೆವಲಪ್ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗಿದೆ. ಹಾಗಾಗಿ ನೀವು ಸಹಕರಿಸಬೇಕು. ದಯಮಾಡಿ ನಿಮ್ಮ ಪ್ರತಿಭಟನೆಯನ್ನು ವಾಪಸ್ ತಗೊಳ್ಳಿ, ನಾವು ನಿಮ್ಮ ಜೊತೆಗಿರ್ತೀವಿ, ನಿಮ್ಮ ನಿವೇಶನವನ್ನು ಒದಗಿಸ್ಕೊಡ್ತೀವಿ. ಇಷ್ಟು ಮಾತನ್ನು ನಾನು ನಿಮಗೆ ಹೇಳ್ತೀನಿ. ಒಂದು ವಿಚಾರ ಈಗ ಆಯ್ತು, ಈಗ ಅವ್ರು ಏನ್ ಹೇಳ್ತಾರೆ, ಇಷ್ಟು ವರ್ಷ ಬಿಟ್ಬಿಟ್ಟಿದ್ದೀರಿ, ಇನ್ನೊಂದು ವಾರ ಟೈಮ್ ಕೊಡ್ರಿ ಅಂತಾರೆ. ಮಾಡ್ತೀವಿ. ಈಗ ಏನ್ ಮಾಡಕ್ ಸಾಧ್ಯ ಹೇಳಪ್ಪ ನೀವು? ಹೇಳ್ತೀನಿ ಆಗಲ್ಲ ಅಂತ ಹೇಳ್ತೀರಲ್ಲ ನೀವು. ಈಗ ಏನ್ ಮಾಡಕ್ ಆಗಿದ್ ನೀವ್ ಹೇಳಿ, ಏನು ಮಾಡಬೇಕು ನೀವೇ ಏನ್ ಮಾಡ್ಬೇಕಂತ ನೀವ್ ಹೇಳಿ. ಈಗ ಆಗಲ್ಲ ಮಾಡಕ್ಕೆ. ಅವ್ರು ಏನ್ ಹೇಳಿದ್ರು,